ಅದು ಯಾರೇ ಆಗಿರಲಿ, ಹೊಸ ಕಾರ್ ತಗೊಂಡ ತಕ್ಷಣ ಐದರ್ ದೇವಸ್ಥಾನಕ್ಕೆ ಕೊಂಡೋಗ್ತಾರೆ ಇಲ್ಲ ಮನೆಗೆ ಕೊಂಡೋಗ್ತಾರೆ. ಬಟ್ ಈ ಕಸ್ಟಮರ್ ಹೊಸತು ಬ್ರ್ಯಾಂಡ್ ನ್ಯೂ ಕಾರನ್ನು ಡೈರೆಕ್ಟ್ RS ಕಾರ್ ಮಾಡಿಫೈಸ್ ತಂದಿದ್ದಾರೆ. ಅದರ ಅರ್ಥ ಏನು ಹೇಳಿ? ಸೊ ಈ ಕಸ್ಟಮರ್ ನಂಬಿಕೆಯಿಂದ RS ಕಾರ್ ಮಾಡಿಫೈಸ್ಗೆ ಗಾಡಿ ತಂದು ಕಂಪ್ಲೀಟ್ ಬೇಸ್ ಟು ಟಾಪ್ ಎಂಡ್ ಮಾಡಿದ್ದಾರೆ. ಸೊ ಈ ಕಾರಲ್ಲಿ ಏನೇನು ಮಾಡಿದ್ದೀವಿ ನೋಡ್ಕೊಳ್ಳುವ ಬನ್ನಿ. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಹೆಡ್ಲೈಟ್ ಕ್ರೋಮ್ ಆಗಿರ್ಬೋದು, ಪವರ್ಫುಲ್ ಲೈಟ್ ಆಗಿರ್ಬೋದು, ಯಾವುದೇ ರೀತಿ ವೈರ್ ಕಟಿಂಗ್ ಮಾಡಿಲ್ಲ. ಸೊ ಫ್ರಂಟ್ ಅಲ್ಲಿ ಸನ್ ಫಿಲ್ಮನ್ನು ಮಾಡಿಸ್ಕೊಂಡಿದ್ದೇವೆ. ಅದೇ ರೀತಿ ಸೈಡ್ಸ್ ಅಂತ ಬಂದಾಗ ರೂಫ್ ರೇಲ್ಸ್ ಆಗಿರ್ಬೋದು, ಡೋರ್ ವೈಸರ್ಸ್ ಆಗಿರ್ಬೋದು, ವಿಂಡೋ ಗಾರ್ನಿಶ್ ಆಗಿರ್ಬೋದು, ಸೈಡ್ ಕ್ಲಾಡಿಂಗ್ಸ್ ಆಗಿರ್ಬೋದು, ಮೇಜರ್ ಆಗಿ ಇರುವಂಥ ಕೆಲಸ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಸೊ ಇಂಟೀರಿಯರ್ ಅಲ್ಲಿ ಸ್ಟೇರಿಂಗ್ ಅನ್ನು ನೀವು ನೋಡ್ಕೊಳ್ತಿರ್ಬೋದು. ಟಾಪ್ ಎಂಡ್ ಸ್ಟೇರಿಂಗ್ ಹಾಕಿದ್ದೀವಿ ಅಲಾಂಗ್ ವಿತ್ ಕ್ರೂಸ್. ಅದೇ ರೀತಿ ಸಿಸ್ಟಮ್ ಅಂತ ಬಂದಾಗ ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು ಸಿಸ್ಟಮ್ ಹಾಕಿದ್ದೀವಿ. 4GB 64GB ಕಂಪ್ಲೀಟ್ ಸರೌಂಡಿಂಗ್ ಕ್ಯಾಮ್ರಾನು ಬೇಕಿತ್ತು ಕಸ್ಟಮರಿಗೆ, ಹಾಗಾಗಿ ಕ್ಯಾಮ್ರಾವನ್ನು ಹಾಕಿದ್ದೇವೆ. ಕಂಪ್ಲೀಟ್ ಫ್ಲೋರ್ ಲ್ಯಾಮಿನೇಷನ್ ಅನ್ನು ಮಾಡಿದ್ದೇವೆ ಟು ಪ್ರೊಟೆಕ್ಟ್ ಯುವರ್ ಒರಿಜಿನಲ್ ಕಾರ್ಪೆಟ್. ಅದೇ ರೀತಿ ಸೀಟ್ ಕವರ್ ಟಾಪ್ ಗೇರ್ ಬ್ರ್ಯಾಂಡ್ ಇದು ಟಾಪ್ ನೋಚ್ ಕ್ವಾಲಿಟಿದು ಸೀಟ್ ಕವರ್ ಹಾಕಿದ್ದೇವೆ. ಆ್ಯಂಡ್ ಆಡಿಯೋ ಅಂತ ಬಂದಾಗ ಅದರಲ್ಲಿ ಸೆಕೆಂಡ್ ಮಾತೇ ಇಲ್ಲ, ಆಡಿಸನ್ ಬ್ರ್ಯಾಂಡ್ ಇದು. ಫ್ರಂಟಿಗೆ ಕಾಂಪೊನೆಂಟ್, ಬ್ಯಾಕಿಗೆ ಕೋಎಕ್ಸೆಲ್ ಹಾಕಿದ್ದೇವೆ. ಅದೇ ರೀತಿ ಪಾರ್ಸೆಲ್ ಟ್ರೇ ಆಗಿರ್ಬೋದು, ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿ ಇಂಟೀರಿಯರ್ ಕೆಲಸ ಮಾಡಿದ್ದೀವಿ. ರಿಯರ್ ಅಂತ ಬಂದಾಗ ನಿಮಗೆ ಇದರಲ್ಲಿ ರಿಫ್ಲೆಕ್ಟರ್ ಲೈಟು ಹಾಕಿದ್ದೀವಿ. ಸೊ ಈಗ ಗೊತ್ತಾಯ್ತಲ್ಲ, ಬೇಸ್ ತಗೊಂಡ್ರೆ ಟಾಪ್ ಎಂಡ್ ಎಲ್ಲಿ ಮಾಡ್ಬೇಕು ಹೇಳಿ? RS ಕಾರ್ ಮಾಡಿಫೈಸಲ್ಲಿ.